ಸ್ವಿಸ್ ಬ್ಯಾಂಕ್ ನಲ್ಲಿರುವ ಕಪ್ಪು ಹಣ ಭಾರತಕ್ಕೆ ಬರುತ್ತಾ? ದೇಶವನ್ನ ಲೂಟಿ ಹೊಡೆದವರಿಗೆ ಶಿಕ್ಷೆ ಆಗುತ್ತಾ? ಕಾದು ನೋಡೋಣ. ಬ್ರೇಕಿಂಗ್ ನ್ಯೂಸ್. ರಾಷ್ಟ್ರದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಕಪ್ಪು ಹಣ ಸೇರಿದಂತೆ ಹವಾಲಾ, ಡಿನೋಟಿಫಿಕೇಶನ್, ಮತ್ತೆ ದೊಡ್ಡಣ್ಣ ಕೊಟ್ಟಿರೋ ಬೇದಿ ಮಾತ್ರೆಗೆ ಇಲ್ಲಿ ಲೂಸ್ ಮೋಷನ್ ಆಗ್ತದೆ. ಏನೋ ಓಮೋ, ಆಯ್ತು ಬಿಡ, ತಲೆ ಕೆಡಿಸ್ಕೋಬೇಡ. ಸರಿ, ನಿಂದೆಷ್ಟು ಲೋಡ್ ಕಕ್ಕಸ್ಸು? 5 ಲೋಡ? 1 ವರ್ಷದಲ್ಲಿ ಇಷ್ಟೊಂದು ಕಕ್ಕ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಏನ್ ಸರ್ ಅದು ಬೆಳಿಗ್ಗೆ ಕಕ್ಕ ಅನ್ಕೊಂಡು? ಏನ್ ಸರ್ ಅದು? ಕಂಡವ್ರ ಕಾಸು ಕಕ್ಕ ಅಂತ ಗಾದೆ ಮಾತು ಕೇಳಿಲ್ವೇನಯ್ಯ? ಕಕ್ಕ ಅಂದ್ರೆ ದುಡ್ಡು, ದುಡ್ಡು ನಮ್ ವಿರೋಧಲ್ಲ, ಅದೇ ಅಲ್ವೇನ್ರಯ್ಯ? ಸುಮ್ನಿಲ್ಲಯ್ಯ, ಟ್ಯಾಪ್ ಮಾಡ್ಬಿಡ್ತಾರೆ, ಮಾತಾಡ್ಬೇಕು. ಆ ಸ್ವಿಸ್ ಟಾಯ್ಲೆಟ್ ಅಲ್ಲಿ ನನ್ಗಿನೇ ಎತ್ತೆ ಕಕ್ಕ ನೀನೇ ಮಾಡ್ಕೊಂಡ್ಬಿಟ್ಟಿದ್ಯಲ್ಲಯ್ಯ. ತರ್ಸ್ಕೊಡ್ತೀನಿ. ತಗೊಳ ನನ್ನ ಮನೆ ಫೋನ್ ಹಚ್ಚ. ಏನ್ ಸರ್ ಅದು ಸ್ವಿಸ್ ಟಾಯ್ಲೆಟ್? ಸ್ವಿಸ್ ಟಾಯ್ಲೆಟ್ ಅಂತ ಅಂದ್ರೆ ಸ್ವಿಸ್ ಬ್ಯಾಂಕ್ ಕಣಯ್ಯ. ಹೇಳಿ ಡ್ಯಾಡಿ. ಮಗ, ಆ ಸ್ವಿಸ್ ಟಾಯ್ಲೆಟ್ ಕಟ್ಟೆಲ್ಲ ಬಳ್ಕೊಂಡ್ ಬರ್ಬೇಕಾಗದೆ. ಅದಕ್ಕೆ ಬೇಕಾದ ಮಂಕ್ರಿ ಎಲ್ಲ ನಂಗೆ ಕೊಡ್ತೀನಿ, ಬಾಯ್ಲೆ. ನನ್ ಮಕ್ಕಳ ಮಾಡ್ತೀನಿ ತಡೀರ. ನಿಮ್ಗೆ ಮಂಕ್ರಿನಾ? ಮಂಕ್ರಿ ಅಂತ ಅಂದ್ರೆ ಸೀಕ್ರೆಟ್ ಕೋಡ್ ಕಣಯ್ಯ, ಸೀಕ್ರೆಟ್ ಕೋಡು. ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತರಬೇಕಾದ್ರೆ ಸೀಕ್ರೆಟ್ ಕೋಡ್ ಬೇಡವಾ? ಅದು ಸ್ವಲ್ಪ ಸುಮ್ನಿರಯ್ಯ, ಟ್ಯಾಪ್ ಮಾಡ್ಬಿಡ್ತಾರೆ. ನೀನ್ ಬೇಗ ಬಾರ. ಅದೇನ ಮಂಕ್ರಿನ ಫೋನಲ್ಲೇ ಕೊಟ್ಬಿಡಿ. ಹಿಂಗಿಂದ ಹಿಂಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಮಂಕ್ರಿ ಎಲ್ಲ ಕೊಟ್ಬಿಟ್ಟು ಅಲ್ಲಿರೋ ಕಕ್ಕಲ ಬಾಚ್ಕೊಂಬಂದ್ಬಿಡ್ತೀನಿ. ಫೋನಲ್ಲಿ ಹೇಳದ? ಫೋನ್ ಟ್ಯಾಪ್ ಮಾಡಿರ್ತಾವ ಹಂದಿಗಳು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಮಾಡ್ತೀನಿ ತಡಿ. ಏನ್ ಸರ್ ಹಂದಿಗಳ? ಹಂದಿಗಳು ಅಂತ ಅಂದ್ರೆ CBI ಕಂಡ್ರಯ್ಯ, ಸ್ವಲ್ಪ ಸುಮ್ನಿರಯ್ಯ. ನೀನ್ ಬೇಗ ಬರ. ಈಗಲೇ ಹೊರಟೆ ಡ್ಯಾಡಿ, ಸ್ಪೀಡ್ ಆಗಿ ಬರ್ತಾ ಇದ್ದೀನಿ ಡ್ಯಾಡಿ. ಸ್ವಿಸ್ ಬ್ಯಾಂಕ್ ದುಡ್ಡು ಅದ್ ಹೆಂಗ್ ನಿಮ್ ಕೈಗೆ ಸೇರುತ್ತೆ ಅಂತ ನಾನು ನೋಡಿಬಿಡ್ತೀನಿ. ನಾನಿರೋವರೆಗೂ ಭಯ ಪಡ್ದೆ. ಸರ್ 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 ಈ ಮಗನಿಗೆ ಆಕ್ಸಿಡೆಂಟ್ ಆಗೋದಂತೆ ಸರ್. ಏನಂತ ಇದೆಯೋ? ನಿಜಾನ ಹೇಳ್ತಾ ಇದೀನಿ ಸರ್. ಆಕ್ಸಿಡೆಂಟ್ ಆಗಿ ಯಾವ ಫೋನ್ ರೀಚ್ ಆಗ್ತಾ ಇಲ್ಲ. ಇದೆಲ್ಲ ನೀವು ಕಂಡವ್ರ ತಲೆ ಮೇಲೆ ಕೈ ಸಂಪಾದನೆ ಮಾಡಿದ್ರಲ್ಲ, ಅದ್ರ ಪಾಪದ ಫಲ ಸರ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಮ್ ಮಗನಿಗೆ ಈ ಗತಿ ಕಾಣಿಸಿದಾನೆ. ಬೇಗ ಹೋಗಿ ನಿಮ್ ಫ್ಯಾಮಿಲಿ ಗಾರ್ಡ್ ಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ ಸರ್. ಆಗ್ಲಾದ್ರೂ ನಿಮ್ ಮಗ ಉಳ್ಕೋಬಹುದು. ನಾನ್ ನಿನ್ಗೇನೋ ಕಡಿಮೆ ಮಾಡಿದ್ದೀನಿ, ನನ್ನ ಮಗನಿಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ ನೀನು? ಆಫ್ಟರ್ ಆಲ್ 50,000 ಕೋಟಿ ರೂಪಾಯಿ ತಗೊಂಡೋಗಿ ನಾನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಕ್ಕೆ ಹೊಟ್ಟೆ ಉರಿ ಬಂದ್ಬಿಡ್ತಾ ನಿನ್ಗೆ? ನನ್ನ ಮಗನ ಕೋಮಾ ಸ್ಟೇಜ್ ಅಲ್ಲಿ ಇರ್ತೀಯನೋ? ನೀನೇನ್ ಬಾರಿ ಸಾಚಾನ? ಬೆಣ್ಣೆ ಕದ್ದಿಲ್ವಾ ನೀನು? 16,000 ಜನ ಹುಡುಗಿರ್ ಸೀರೆ ಕದ್ದಿಲ್ವಾ ನೀನು? ಮರ್ಯಾದೆಯಾಗಿ ನನ್ನ ಮಗನ ಬದುಕಿಸ್ಕೊಟ್ರೆ ಸರಿ, ಇಲ್ಲ ಅಂತ ಅಂದ್ರೆ ಆ ಮೆಟ್ರೋ ರೈಲ್ ರೂಟ್ ಈ ಕಡೆಗೆ ಬದಲಾಯಿಸ್ಬಿಡ್ತೀನಿ. ಮಾಡ್ತೀನಿ. ನಿನಗಿದೆ ಖಂಡಿತ ಇದೆ ಸರ್. ಸರ್ ಯಾವನವನು? ಯಾಕೋ ಹಂಗ್ ಬರ್ಕತ್ಯ? ಏನಾಯ್ತು ಸರ್? ನಿಮ್ ಮಗ ಏನಾಯ್ತು? ನನ್ನ ಮಗನ್ಗೆ ಫೋನ್ ಬಂದಿತ್ತು, ನಿಮ್ ಮಗ ಸತ್ತೋಗ್ಬಿಟ್ನಂತೆ. ಕೃಷ್ಣ London which is falling. Just give me one and a please. Just give me one and a please. One and a please. ಏನಪ್ಪ ನಿಂಗೆ ಇಂಗ್ಲಿಷ್ ಬರುತ್ತಾ? ನೋಡಪ್ಪ, ಇಂಗ್ಲಿಷ್ ಮಾತಾಡೋರು ನಮ್ ದೇಶ ಆಳ್ಬೇಕು, ದೊಡ್ಡ ದೊರೆ ಆಗ್ಬೇಕು, ಭಿಕ್ಷೆ ಎತ್ತಬಾರ್ದು. ತಗೋ ₹1. ಇದನ್ನ ತಗೊಂಡು ಉದ್ಧಾರ ಆಗು, ದೊಡ್ಡ ದೊರೆ ಆಗು. ಮಿಸ್ಟರ್ ಇಂಡಿಯಾ, ಇಷ್ಟು ದಿನ ಇಂಗ್ಲಿಷ್ನವ್ರ ಕೈನಲ್ಲಿ ಓಡಿಸ್ಕೊಂಡೆ, ಇನ್ನು ಮೇಲೆ ಈ ಇಂಗ್ಲಿಷ್ ಬರೋನ್ ಕೈನಲ್ಲಿ ಹೆಂಗ್ ಓಡಿಸ್ಕೊತೀಯ ನೋಡ್ತಾ ಇರು. ಆವತ್ತು ನಿನ್ನಂತ ಥೌಸಂಡ್ಸ್ ಆಫ್ ಮಿಸ್ ಇಂಡಿಯಾಗಳ ತಲೆ ಮೇಲೆ ಕೈ ಇಟ್ಟಿದ್ರೆ ಶಾಪದ ಫಲನೆ ಕಣೋ, ಫಲನೆ. ನನ್ನ ಮಗ ಸತ್ತೋದ ಕಣೋ, ನಾನು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೀನಿ. ಸ್ವಿಟ್ಜರ್ಲೆಂಡ್ ಇಂದ ದುಡ್ಡು ಬರ್ತಾ ಇದೆ, ಅದನ್ನ ಅನುಭವಿಸೋದಕ್ಕೆ ನನಗೂ ಆಗಲ್ಲ, ನನ್ನ ಮಗನೂ ಇಲ್ಲ. ನಾನ್ ಸಾಯೋದಕ್ಕೂ ಮೊದಲು ಅದ್ರ ಸೀಕ್ರೆಟ್ ಕೋಡ್ ನಿನ್ಗೆ ಹೇಳ್ಬಿಡ್ತೀನಿ. ಅದನ್ನೆಲ್ಲ ನೀನೇ ಎಂಜಾಯ್ ಮಾಡಿ ಸಾಯೋ. ಬಾರ ಇಲ್ಲಿ, ವಿಠಲ ನೀನ್ ಸತ್ತೋದೆ ಅಂತ ಹೇಳಿ ಸೀಕ್ರೆಟ್ ಕೋಡ್ ನಾನು ಹೇಳ್ಬಿಟ್ನಲ್ಲೋ. ಅಯ್ಯಯ್ಯೋ ಡ್ಯಾಡಿ, ಬಡ್ಡಿ ಮಗನೇ, 1000 ಕೋಟಿ ಸೀಕ್ರೆಟ್ ಕೋಡ್ನ ಆ ಬೆಕ್ಕರ್ ನನ್ ಮನ್ ಕೈ ಕೊಟ್ಬಿಟ್ಟಲ್ಲೋ. ಅಯ್ಯ ನನ್ನ ಮಗನೇ, ನೀನೆಲ್ಲೋ ಓಡ್ತಾ ಇದ್ಯಾ?
ಗಟ್ಟಿ ದಾಡಿ ಸತ್ತ ಮೇಲೆ ಅಡ್ಡ ಬಂದವನಲ್ಲ ನಿಂತ್ಕೊಳ್ಳಲ್ಲ ಬೆಕ್ಕರ್ ಏ ಮಿಸ್ಟರ್ ಇಂಡಿಯಾ ಬಂದೆ 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 ಏ ನಿಂತ್ಕೊಳ್ಳಲೇ ನನಗೆ ಗೊತ್ತಿ ಎಲ್ಲೂ ಓಡಕ್ಕಾಗಲ್ಲ ನಿಂತ್ಕೊಳ್ಳಲೇ ನೋಡಕ್ ಬಿರೇದಾರ್ ತರ ಇದೆಯಾ ಪವರ್ ಸ್ಟಾರ್ ತರ ಜಂಪ್ ಮಾಡ್ತೀಯಾ ನಾನು ಮಗನೇ ನಮ್ಮ ಅಪ್ಪ ಹೇಳಿ ಸೀಕ್ರೆಟ್ ಕೊಡಲ್ಲ ಹೇಳೋ ಜಲ್ದಿ ನಂಗೆ ಗೊತ್ತಿಲ್ಲ ಜಿಮ್ಗೆ ಸೇರಿಸ್ತೀನಿ ಕರೆಕ್ಟ್ ಆಗಿ ಹೇಳು ಏನು ಗೊತ್ತಿಲ್ಲ ಅದು ನಂದು ಹೇಳೋ ನನ್ ಮಗನೇ ಹೇಳೋ ನಂದು ಹೇಳಲ್ವಾ ನೀನು ನಾನು ಕೊಡುದಿಲ್ಲ ಇದವಲ್ಲ ಮಾಡಲೇ ನಮ್ಮ ಅಪ್ಪ ಹೇಳಿದ ಸೀಕ್ರೆಟ್ ಹೇಳೋ ಡಾಕ್ಟ್ರೆ ಹೆಂಗವನೆ ನಮ್ಮ ಮಿಸ್ಟರ್ ಇಂಡಿಯಾ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗೋಗಿದೆ. ಸಾಲ್ ಟೈಮ್ ಮಲೋಲಿ ಲಾಸ ಹಂಗಂದ್ರೆ ಏನು ನಿಮ್ಗೆಲ್ಲ ಹೇಗೆ ಹೇಳಿ, ನೀವೆಲ್ಲ ಗಜ್ನಿ ಫಿಲ್ಮ್ ನೋಡಿದೀರಾ? ಹಾ ನೋಡಿದೀನಿ. ಅವನ್ ತರ ಆಗೋಗಿದ್ದಾನೆ. ಅಯ್ಯೋಯ್ಯೋ ಫೋನ್ ನಂಬರ್ ಎಲ್ಲ ಮರ್ತೋಗಿ ಗಜಿನಿ ಆಗ್ಬಿಟ್ನ. ಬಾಸ್ ಇದ್ರಲ್ಲಿ 4 ಟನ್ ಗಂಧದ ಮರ ಇದೆ, ಪಕ್ಕಾ ಕಚ್ಚಾ ಮಾಲು. ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ, ನೀವೇ ಸಾಕ್ಸ್ಕೊಡ್ಬೇಕು. ಓಕೆ ಥ್ಯಾಂಕ್ ಯು Thank you, boss. ಡೋಂಟ್ Thank ವರಿ you. ಥ್ಯಾಂಕ್ ಯು ಬಾಸ್, ಈ ಸ್ಯಾಂಡಲ್ವುಡ್ ಡೀಲ್ ಏನೋ ಇಷ್ಟೊಂದು ಸಲೀಸಾಗಿ ಒಪ್ಕೊಂಡ್ರಿ, ಆದ್ರೆ ಇದನ್ನ ಅಷ್ಟೇ ಸಲೀಸಾಗಿ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಬಾಸ್? ಆ ರಾಮಾಯಣ ರಘು ಬೇರೆ ನಾವು ಹೋಗೋ ರೂಟ್ಗೆಲ್ಲ ಗೇಟ್ ಹಾಕಿ ಬಿಜಾನ್ ರೋದ್ನೆ ಕೊಡ್ತಿದಾನಲ್ಲ. ಆ ರಾಮಾಯಣ ರಘು ಯಾವುದೇ ರೂಟ್ ಗೇಟ್ ಹಾಕಿದ್ರು ಅದ್ರಿಂದ ಹೆಂಗ್ ಜೂಟ್ ಆಗ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ ಹಲೋ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಬರ ಸಾಕ್ಸಾನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣ ರಘು ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಿ ಅಂತ ಲಾಕ ಬಂದಿ ಹಾಕೊಂಡ್ ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? Super, boss. Come on, come on, come on.